ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡ್ತಿರೋದು ಸೀಗೆಗುಡ್ಡ, ಶೃಂಗೇರಿ ಮಲೆ ಮಲ್ಲೇಶ್ವರ ದೇವಸ್ಥಾನಕ್ಕೆ ನಾವು ಹೋಗ್ತೀವಿ. ಅದನ್ನೇ ಎಕ್ಸ್ಪ್ಲೋರ್ ಮಾಡ್ತೀವಿ. ಅಲ್ಲಿ ದರ್ಶನ ಆಯಿತು, ಎಲ್ಲದನ್ನು ಈ ವಿಡಿಯೋದಲ್ಲಿ ನೋಡ್ಬೋದು. ಹೋಗೋ ಪ್ಲೇಸಿಗಿಂತ ಹೋಗೋ ದಾರಿ ಚೆನ್ನಾಗಿರುತ್ತೆ ಅಂತ ಎಲ್ಲ ಹೇಳ್ತಾರೆ, ಇಷ್ಟ ಆಗುತ್ತೆ ಅಂತ. ಬಟ್ ಅಲ್ಲಿ ಹೋಗೋ ದಾರಿನೂ ಇಷ್ಟ ಆಯಿತು, ನನಗೆ ಅಲ್ಲಿ ಹೋಗಿ ಪ್ಲೇಸ್ ಇಷ್ಟ ಆಯಿತು. ಆ ಪ್ಲೇಸು ಬಂದು ಸೀಗೆಗುಡ್ಡ ಅಂತ. ನಾಡನ್ನು ಉಳಿಸಿ ಹಾಸನಿಂದ ಹಳೆಬಿಡಿ ಹೋಗೋ ರೋಡಲ್ಲಾದರೂ ಸಿಗುತ್ತೆ, ಇಲ್ಲ ಹಾಸನಿಂದ ಬೇಲೂರಿಗೆ ಹೋಗೋ ರೋಡಲ್ಲೂ ಕಾಣುತ್ತೆ. ಹೇಗಾದರೂ ಮ್ಯಾಪ್ ಹಾಕಿದ್ರೆ ಸೀದಾ ದೇವಸ್ಥಾನಕ್ಕೆ. ಕಾಡೊಳಗೆ ಹೋಗ್ತಾ ಇದ್ದೀವಿ. ನೋಡಿ, ಯಾವ್ದಾದ್ರು ಪ್ರಾಣಿಗಳು ಸಿಗ್ಬೋದು. ಫ್ಯಾನ್ ನೋಡ್ದು ಓಡುದು ನೋಡ್ದ, ಎಲ್ಲಿದೆಲ್ಲ ಕಾಣಿಸ್ತಿಲ್ವಾ? ಎಷ್ಟು ಹತ್ರದಿಂದ ನೋಡ್ದಲ್ವಾ? ಕಾಡು ಮುಚ್ಚಿಕೊಂಡ ಸವರ ಮಳ್ಳೆ ಬಿಲ್ಲು ಹತ್ತಿಕೊಂಡ ಏನಕ್ಕೆ ಮಮ್ಮಿ? ಎಲ್ಲಿಗೆ ಮಮ್ಮಿ? ನಾನು ಫೋಟೋ ತಗೊಂತಿದ್ದೀನಿ ಮಮ್ಮಿ. ನಾನು ವೀಡಿಯೋ ಮಾಡ್ತಿದ್ದೀನಿ. ಹೋಗಿ ನಿಮ್ಮ ಅಪ್ಪನ ಹತ್ರ ನಿಂತ್ಕೊಂಡು ವೀಡಿಯೋಕ್ಕೆ ಬರ್ತೀಯ? ಇಲ್ಲಿ ಬಾ 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 ಬಾ. ಸಕ್ಕದ ಕಾಣಿಸ್ತಿದೀವಲ್ಲ ನಾವೆಲ್ಲ. ನಾವು ಆ ಕಡೆಗೆ ಹೋದ್ರೆ ಮಾತ್ರ ಕಾಣೋದು. ಬಾ ಹಂಗ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ದೇವಸ್ಥಾನ ತುಂಬ ಚೆನ್ನಾಗಿತ್ತು. ನನ್ನ ಹಸ್ಬೆಂಡು ಫಸ್ಟು ವಿಸಿಟ್ ಮಾಡಿದ್ರಂತೆ, ಅದನ್ನು ಸ್ಟೋರಿ ಆಮೇಲೆ ಹೇಳ್ತಾರೆ. ಬಟ್ ನನಗಂತೂ ತುಂಬ ಇಷ್ಟ ಆಯಿತು ಟೆಂಪಲ್ಲು. ಒಳಗಡೆ ಹೋದಾಗ ಒಳಗಡೆ ಹೇಗಿದೆ, ನಾವು ಹೇಗೆ ಮಾಡಿದ್ವಿ ಅಂತ ನೋಡಿ. ಇದಕ್ಕೆ ಮೇಲ್ಛಾವಣಿ ಯಾವುದೂ ಇಲ್ಲ ದೇವಸ್ಥಾನಕ್ಕೆ. ಶಿಲ್ಪಕಲೆಗಳು ತುಂಬ ಚೆನ್ನಾಗಿತ್ತು, ಅದಕ್ಕೆ ಕ್ಯಾಪ್ಚರ್ ಮಾಡಿಕೊಂಡೆ. ಅದನ್ನು ಇನ್ನೂ ಸ್ವಲ್ಪ ಮೇಂಟೈನ್ ಮಾಡಿದರೆ ಚೆನ್ನಾಗಿರುತ್ತೆ. ಒಂದೇ ಮಾಡ್ಬೋದು. ಇನ್ನು ಪ್ರಗತಿಯಲ್ಲಿದೆ, ಪ್ರಗತಿ ಕಾರ್ಯ. ಚಿಕ್ಕ ವಾವ್, ಏನು ಚೆನ್ನಾಗಿದ್ದಾವೆ ಇವು. ಇದು
ಬೇಡ ಏನು ಗಲೀಜು ಬೇಡ. ನಾನು ನೋಡು ನಿನ್ನ ಫೋಟೋ ತೆಗಿಯಂತಂದು ಸ್ಮೈಲ್. ಬಾ ಮಾವಿಗೆ ಕೈ ಬರ್ರಿ. ಅದಂಗೆ ನಮ್ಮದು ಒಂಚೂರು ಮಾಡಿರಿ, ನಾವು ಇದ್ದೀವಿ ಅಂತ ವಿಡಿಯೋದಲ್ಲಿ. ಹೌದು ಹುಲಿ ಬರ್ಬೇಕು ಬೇಗ. ಸ್ಟಾಪ್ ಮಾಡ್ತಾ ಇದ್ದೀವಿ. ಸ್ಟಾಪ್ ಮಾಡಿದೆ. ಅಲ್ಲಿ ಪಾದ ಇದ್ದರಿ ಹಿಂಗೆ ತಗೊಳ್ಳಿ. ಸ್ವಲ್ಪ ತಗೊಳ್ಳಿ. ಬಂದ ನೀರು ತುಂಬೈತಿ. ಏ ಹಿಡ್ಕೊ ಮಗ, ಹಿಡ್ಕೊ. ನೋಡಿ ಎಷ್ಟು ಚೆನ್ನಾಗಿ ದೇವಸ್ಥಾನ ಬಿಲ್ಡ್ ಮಾಡಿದ್ದಾರೆ ಅಂದರೆ, ಇದು ರೀಸೆಂಟಾಗಿ 1.5 ವರ್ಷದೊಳಗೆ ಆಗಿರೋದಂತೆ. ತುಂಬ ವರ್ಷದಿಂದ ಕನ್ಸ್ಟ್ರಕ್ಷನ್ ಮಾಡ್ತಿದ್ರು ಅಂತ ಹೇಳಿದರು. ಈಗ ಕಂಪ್ಲೀಟ್ ಆಗಿದೆ, ಇನ್ನೂ ಸ್ವಲ್ಪ ಕೆಳಗಡೆ ಎಲ್ಲ ವರ್ಕ್ ನಡೀತಿದೆ. ನಾನು ಇಷ್ಟು ಹತ್ರದಿಂದ ಇಷ್ಟು ದೊಡ್ಡ ಶಿವನ ಸ್ಟ್ಯಾಚ್ಯೂನ ನೋಡಿದ್ದು ಹತ್ರದಲ್ಲಿ. ನನ್ನ ಮಗಳಿಗಂತೂ ಖುಷಿ, ಮಾಮಿ ಪಕ್ಕ ಬಂದ್ಬಿಟ್ಟಿದ್ದೀವಿ, ಅಂಬ ಎಲ್ಲ ದೊಡ್ಡದಾಗಿದೆ, ಮಾಮಿ ಎಲ್ಲ ದೊಡ್ಡದಾಗಿದೆ, ಫ್ಯಾನ್ ಎಲ್ಲ ದೊಡ್ಡದು, ಎಷ್ಟು ದೊಡ್ಡದಿದೆ ಮಾಮಿ.
ಅಂತ ನನಗೆ ಅದರ ದೇವ್ರ ಪಕ್ಕ ಹೋಗ್ತಿದ್ದಾಗೆ ಒಂಥರ ಏನೋ ಒಂಥರ ಎನರ್ಜಿ ಫೀಲ್ ಆಗೋಯಿತು ಹತ್ತಿರದಿಂದ. ಆಮೇಲೆ ಕೆಳಗಡೆ ವ್ಯೂ ಪಾಯಿಂಟ್ ನೋಡಿದಾಗ ಸ್ವಲ್ಪ ಭಯ ಆಯಿತು, ಯಾಕೆಂದರೆ ಕ್ಯಾಮ್ರಾ ನೋಡ್ಕೊಂಡು ಹೋಗ್ತಿದ್ದರಿಂದ ಸ್ವಲ್ಪ ಕ್ಯಾಮ್ರಾ ಈಚೆ ತೆಗ್ತಿದ್ದಂಗೆ ಭಯ ಆಗ್ಬಿಡ್ತು. ಆದರೂ ಇಷ್ಟು ಥಿಂಕ್ ಮಾಡಿ ಎಷ್ಟೊತ್ತರದಿಂದ ಕಾಣಿಸುತ್ತೆ ಹೀಗೆ ಅಂತ ಒಂದು ಸ್ಟೋರಿನೇ ಬರ್ತಿರೋ ಥರನೇ ಮಾಡಿ ಇಟ್ಟಿದ್ದಾರೆ. ನಾನು ನನ್ನ ಮಗಳು ಫೋಟೋಗೆ ಫೋಸ್ ಕೊಡ್ತಾಯಿದ್ದೀನಿ, ನನ್ನ ಹಸ್ಬೆಂಡ್ ಫೋಟೋ ತೆಗಿತಾ ಇದ್ದಾರೆ. ಅವಕ್ಕೆಲ್ಲ ಏನು ಮಾಡೋಕ್ಕಾಗಲ್ಲ. ತುಂಬ ದಿವಸದಿಂದ ಹೋಗ್ಬೇಕು ಅಂದ್ಕೊಂಡು ದೇವಸ್ಥಾನ ಅಲ್ಲಿಗೆ ಹೋಗ್ಬೇಕಾದ್ರೆ ಆಲೂರಿಂದ ಹಳೆಬೀಡಿಗೆ ಹೋಗ್ಬೇಕಾದ್ರೆ ಈ ಟೆಂಪಲ್ಲು ಕಾಣಿಸುತ್ತೆ. ನೋಡ್ಕೊಂಡು ಹೋಗ್ಬೇಕನ್ನೆಲ್ಲ ನನ್ನ ಹಸ್ಬೆಂಡ್ನ ಕೇಳ್ತಾಯಿದ್ದೆ ಕರ್ಕೊಂಡೋಗಿ ಅಂತ. ಫೈನಲಿ ನಮ್ಮ ಎಂಗೇಜ್ಮೆಂಟ್ ಹೇಗೆ 5th ಇಯರ್ ಕಂಪ್ಲೀಟ್ ಆಯಿತು ನಮ್ಮ ಎಂಗೇಜ್ಮೆಂಟ್ ಆಗಿ. ಆ ದಿನವೇ ನಮ್ಮನೆ ಟೆಂಪಲಿಗೆ ಕರ್ಕೊಂಡ್ಬಂದಿದ್ರು. ಅನ್ಫಾರ್ಚುನೇಟ್ಲಿ ನನಗೂ ಗೊತ್ತಿರಲಿಲ್ಲ, ನಮ್ಮ ಮನೆಗೂ ಗೊತ್ತಿರಲಿಲ್ಲ. ಅವತ್ತು ನಮ್ಮ ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಅನ್ನೋದು ಮರ್ತೋಗ್ಬಿಟ್ಟಿತ್ತು, ಡೇಟೇ ನೆನಪಿರಲಿಲ್ಲ ನನಗೆ. ನಾವು ಅದಾಲತ್ ಅಟೆಂಡ್ ಮಾಡ್ಕೊಂಡು ಹಾಸನಿಂದ ಟೈಮ್ ಇತ್ತು ಅಂತ ಅಂದು ಸಂಜೆ ಯಾವ ಬಿಟ್ಟಕ್ಕೆ ನಮಗೆ ಬೇಡ ಗಾಳಿ ತೊಳ್ಬಿಡುತ್ತೆ. ಅದು ಹಂಗೆ ಅಲ್ಲಿ ನೋಡಲಿ ಫ್ಯಾನ. ನಾವು ಒಂದು ಸ್ವಲ್ಪ ನಿಯರ್ ಟೈಮ್ ಈ ದೇವಸ್ಥಾನಕ್ಕೆ ಕಾರಲ್ಲಿ ಬಂದು ನಮ್ಮ ಫ್ರೆಂಡ್ಸ್ ಎಲ್ಲರೂ ಜೋಳನ ಕಿತ್ಕೊಂಡು ಬಂದಿದ್ದು, ತುರ್ಕಮೆಣ್ಸಿನ್ಕಾಯಿ ಮುರ್ಕೊಬಂದಿದ್ದು, ಅದನ್ನ ಜೋಳನ ಇಲ್ಲೇ ಪಕ್ಕದಲ್ಲಿ ಫಾರೆಸ್ಟ್ ಇದ್ರ ಸೌದೆಲೆಲ್ಲ ಕಿತ್ಕೊಂಡು ಬೇಯಿಸ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿದ್ರಿ ನೀವು? ಮಾಡ್ಕೊಂಡು ಹೋಗಿದ್ದು. ಮೆಣಸಿನ್ಕಾಯಿ ನಿಂಬೆಹಣ್ಣೆಲ್ಲ ತಿನ್ಕೊಂಡು ಹಿಂಡಿ ಒಳ್ಳೆ ಸುಟ್ಟಿರೋ ಜೋಳ ಮಾಡ್ಕೊಂಡು ತಿನ್ಕೊಂಡು ಹೋಯ್ದ್ರಿ ಅನ್ನಿ. ಲೆಕ್ಕೋಕಣ್ರಿ ತುಂಬ ಲಾಂಗ್ ಟೈಮ್. ಹ್ಞೂ ಅದಕ್ಕೆ ಈಗ ನಮ್ಮನ್ನು ಕರ್ಕೊಂಡು ಬಂದಿರ ಒಂದು 5-6 ಸಲ ಸತಾಯಿಸಿ. ಅಲ್ವೇನು ಪಾಪ, ನಿಂಗೆ ಹೆಂಗೆ ಅನ್ನಿಸ್ತು ಪಾಪ ದೇವಸ್ಥಾನಕ್ಕೆ ಹೋಗಿದ್ದು? ಹೆಂಗೆ ಅನ್ನಿಸ್ತು? ಹಾಂ ಇಷ್ಟ ಆಯಿತು. ಇಷ್ಟ ಆಯ್ತಾ? ಚೆನ್ನಾಗಿತ್ತಾ ಮಾಮಿ ಎಲ್ಲ? ಯಾವ ಮಾಮಿ ಇದ್ದಿದ್ದಲ್ಲಿ? ಜೋರಾಗಿ ಹೇಳ್ಬೇಕು. ಶಿವಂದು ಅಲ್ಲ, ಶಿವನೇ, ಶಿವ ಮಮ್ಮಿನೇ ಇದ್ದಿದ್ದು. ಶಿವ ಮಮ್ಮಿನ ಇಷ್ಟನಾ ನಿಂಗೆ? ಅಲ್ಲಿ ಏನು ಹೇಳ್ತಾ ಇದ್ದ ಮಮ್ಮಿ ನೀನು? ಮಾಮಿ ಹತ್ರ ಏನು ಕೇಳ್ಕೊಂಡೆ ನೀನು? ಏನು ಕೇಳ್ಕೊಂಡೆ? ವಾವ್, ಮಾಮಿಗೆ ನೀನು ಇಷ್ಟ ಅಂತ ಕೇಳ್ಕೊಂಡ? ಪ್ರಸಾದಕ್ಕೆ ದಾರಿ. ಮಾಮಿನೇ ನಿನ್ನ ಕರ್ಸ್ಕೊಂಡಿದ್ದ? ಹೌದಾ, ಗುಡ್. ಓಕೆ ಮಗಳು. ಇದು ಹಾಕೋರೆ, ಡ್ರ್ಯಾಗನ್ ಫ್ರೂಟ್ ಹಾಕೋರೆ. ಹಾಂ, ಡ್ರ್ಯಾಗನ್ ಫ್ರೂಟು. ಅದು ಡ್ರ್ಯಾಗನ್ ಫ್ರೂಟಾ? ಹಾಂ, ಅಲ್ಲಿ ಮೇಲೆ ಕಾಣ್ತೈತಲ್ಲ, ಡ್ರ್ಯಾಗನ್ ಫ್ರೂಟ್ಸ್. ಓಕೆ, ಬೆಳಿತವ್ರೆ ಯಾರು ರೈತರು. ಟೇಬಲ್ ಎಲ್ಲ ಹಾಕಿ ಎಷ್ಟು ನೀಟಾಗಿ ಮಾಡಿದಾರಲ್ವಾ.
ಇರಲ್ಲೊಂದು ನೀವೇ ಎರಡು ಕೈಲಿ ಹಾಕಿಸ್ಕೊಬೇಕು. ಸೌದೆ ಒಲೆ ಅಡಿಗೆ ಮನೆ. ಇದು ಹೊಸ ಹುಣ್ಣಿಮೆ ಕಾರ್ಯಕ್ರಮದ ವ್ಯವಸ್ಥಾಪಕರು ಮತ್ತು ಸೀಗೆ ನಡೆನಟ್ಟು. ಬಲ್ದ ಕೈ, ಎಡದ ಕೈಲಲ್ಲ. ಇಲ್ಲ ಮಾಡಿ ಇನ್ನೊಂದ್ಸಲ. ನಡಿ. ಪ್ರಸಾದ ಸ್ವೀಕರಿಸಿ ಅಂತ ಹೇಳಿದ್ರು. ಅಷ್ಟವರೆಗೂ ನಮಗೂ ಗೊತ್ತಿರಲಿಲ್ಲ ಇಲ್ಲಿ ಊಟ ಕೊಡ್ತಾರೆ ಅಂತ. 1.5 ವರ್ಷ ಆಯಿತು ಸ್ಟಾರ್ಟ್ ಮಾಡಿ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಯಾಕಂದರೆ ದೇವ್ರ ಪ್ರಸಾದ ಅಂತಂದರೆ ತುಂಬ ಚೆನ್ನಾಗೇ ಇರುತ್ತೆ. ಅದನ್ನು ಮಾಡೋರ್ಗೂ ಗೊತ್ತಿರಬೇಕು, ತಿನ್ನೋರ್ಗೂ ಗೊತ್ತಿರಬೇಕು ಅಂತ ಅಷ್ಟೇ. ಊಟ ಚೆನ್ನಾಗೇ ಇರುತ್ತೆ. ಇಲ್ಲೇ ಬನ್ನಿ, ಇಲ್ಲೇ ಟೇಬಲ್ ಇತ್ತಲ್ಲ. ಚೆನ್ನಾಯ್ತ ಮಗಳು? ಸೂಪರ್ ಆಯ್ತಲ್ಲ. ನಿಂಗೆ ಸಪ್ಪೆ ಆಗಿರುತ್ತೆ. ಉಪ್ಪು ಎದುರುಗಡೆ ಇದ್ದಾಗ ಸಪ್ಪೆ ಆಗುತ್ತೆ ನಿಂಗೆ. ನನ್ನ ಮಗಳು ಉಪ್ಪಿನ ಡಬ್ಬ ನೋಡಿ ಸಪ್ಪೆ ಐತೆ ಉಪ್ಪು ಹಾಕು ಅಂತ ಕೇಳ್ತಾಯಿದ್ಲು. ಆಂಟಿ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ ಇಲ್ಲಿ ಊಟ ಹೇಗೆ ಸ್ಟಾರ್ಟ್ ಆಯಿತು. ಹಾಸನದಾಗ ಅದಾರ ಅವರೇ ಎಲ್ಲ ಮಾಡೋದು. ವ್ಯವಸ್ಥೆ ಇಲ್ಲ. ಇದು ಚೋಟ್ರೆ ಎಲ್ಲ ಅರ್ಧ ಕಟ್ಟ್ಯಾರೆ. ಮದುವೆಗಾ? ಹಾಂ, ಇನ್ನೂ ಭಾಳ ದಿವಸ ಆಗಿಲ್ಲ. ಇದು ವರ್ಷ ಆಗ್ತಿದೆ ಅಂದ್ರೆ ಹಂಗ ಇತ್ತಂತ ಮಠ. ಆದರೆ ಯಾರೂ ಇರಲಿಲ್ಲ ಇದ್ರಂತ. ಅವರು ಏನು ಈ ಥರ ಏನಿರ್ತಿಲ್ಲ, ಹಂಗ ಮಾಡ್ಕೊಳೋದು ಉಣ್ಣೋದು ಹಂಗ ಅಷ್ಟೇ. ಬೇರೆಯವ್ರಿಗೇನು ಈಗ ಅನ್ನಪ್ರಸಾದ ಏನು ಮಾಡಿರ್ತಿರ್ಲಿಲ್ಲ. ಇವ್ರು ನಂದೀಶ್ವರ ಸ್ವಾಮಿಗಳು ಬಂದ್ಮೇಲೆ ಅವರು ದಾಸೋಹ ಇಟ್ಟಾರ. ವರ್ಷ ಆತಿ. ವರ್ಷದ ಮ್ಯಾಲ ಆತಂದು. ನಾವು ಬಂದೆ ಜನವರಿ ವರ್ಷ ಆಕತಿ. ನಾವು ಬರೋತ್ತಿಗೆ ಆಲೆ ಕೊಡ್ತಾ ಇದ್ರು. ವರ್ಷದ ಮೇಲೆ 2 ತಿಂಗಳು ಏನೋ 3 ಟೈಮು ಇರುತ್ತಾ? 2 ಟೈಮ್ ಇರುತ್ತೆ. 11 ಗಂಟೆಯಿಂದ 4 ಗಂಟೆ. ಬಂದರಿಗೆ ಯಾರಿಗಿಲ್ಲ ಮಾಡ್ಕೊಡ್ತಾವ. ನಾವು ಇಲ್ಲಿ ಇರ್ತಾವಲ್ಲ, ಬಂದರೆ ಮಾತ್ರ ಯಾರು ಉಳ್ಕನಕ್ ಬಂದರಿಗೆ ಯಾರಿಗೆ ಊಟ ಇಲ್ಲ. ಬೆಳಗ್ಗೆ ತಿಂಡಿಗೇನು ಯಾರು ಬರಲ್ಲ. 12 ಗಂಟೆ ಮೇಲ್ಪಟ್ಟೆ ಬರ್ತಾರೆ. ಈ ಕೆಲಸದವ್ರ ಮ್ಯಾಲ ರೂಮ್ ಅವು ಕಟ್ಟಿದ್ರು. ಕೆಲಸದವ್ರು ಬಂದಾಗ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತಿದ್ವಿ. ಇದ್ರು ಕೊಡ್ತಾವಿ. 4 ಗಂಟೆ ಮಟ್ಟ 5 ಗಂಟೆ ಮಟ್ಟನೂ ಕೊಡ್ತಾವೆ. ಒಂದು ದಿವಸ ಕಮ್ಮಿ ಬರ್ತಾರ, ಒಂದು ದಿವಸ ಜಾಸ್ತಿ ಬರ್ತಾರೆ. ಹಸು ಇಲ್ಲ ಏನಿಲ್ಲ, ಸುಮ್ಮನೆ ಮಳೆಗೆ ಉಳಿತು ಅಂದ್ರೆ ಬೆಳಗ್ಗೆ ಬಿಸಾಕ್ಬೇಕು. ಹೌದು. ಇದ್ರೂ ನಾವು ಅದನ್ನ ಕೊಡಲ್ಲ. ಈಗ 12 ಗಂಟೆಗೆ ಬಂದಾಗ ಅದನ್ನ ಇವತ್ತಿಂದ ಹೆಂಗೆ ಕೊಡಕ್ಕೆ? ಹೌದು. ಮಧ್ಯಾಹ್ನ ಊಟ ಟೈಮಿಗೆ 12:30 ಹಿಂಗೆ ಬರ್ತಾರ. ಹಂಗಾಗಿ ನೋಡ್ಕೊಂಡೆ ಮಾಡ್ತೇವೆ. ನನ್ನ ಮಗಳಿಗೆ ಸಿರಿ ಆಗ್ಬಿಟ್ಟೈತೆ. ಸರಿ ಆಂಟಿ, ಬರ್ತೀವಿ. ತುಂಬ ಚೆನ್ನಾಗಿ ಮಾತಾಡಿದ್ರು. ಅಲ್ಲಿಂದ ನಾವು ಮನೆ ಕಡೆ ಹೋದ್ವಿ. ಪಾಪ ಅಷ್ಟರಲ್ಲಿ ಹೊಟ್ಟೆನೂ ತುಂಬಿತ್ತು, ನಿದ್ದೆನೂ ಬರ್ತಿತ್ತು. ಅಲ್ಲಿಂದ ಮಲ್ಕೊಂಡ್ಬಿಟ್ಲು. ನಾವು ಇಲ್ಲಿಗೆ ಈ ಜರ್ನಿಯನ್ನು ಸ್ಟಾಪ್ ಮಾಡಿ ಮನೆ ಕಡೆ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಸಬ್ಸ್ಕ್ರೈಬ್ ಮಾಡಿ.